ನಾನು ಸಂತೋಷ್ ಕಾಯ್ದನ್ಕರ್. ಇವತ್ತಿನ ಟಾಪಿಕ್ಕು ಆಪರೇಷನ್ ರಿಸರ್ಚ್. ಇನ್ ಆಪರೇಷನ್ ರಿಸರ್ಚ್ ಕ್ರಶಿಂಗ್ ಆಫ್ ದ ನೆಟ್ವರ್ಕ್, ಇದು ಒಂದು ಟಾಪಿಕ್. ಪ್ರಾಬ್ಲಮ್ ಕೊಟ್ಟಿದ್ದಾರೆ, ದಿಸ್ ದ ಡಾಟಾ, ಆಕ್ಟಿವಿಟಿ ಕೊಟ್ಟಿದ್ದಾರೆ, ನಾರ್ಮಲ್ ಟೈಮ್ ಕೊಟ್ಟಿದ್ದಾರೆ, ನಾರ್ಮಲ್ ಕಾಸ್ಟ್, ಕ್ರಸ್ಟ್ ಟೈಮ್, ಕ್ರಸ್ಟ್ ಕಾಸ್ಟ್, ಇದು ಎಲ್ಲ ಕೊಟ್ಟಿದ್ದಾರೆ. ಇಂಡೈರೆಕ್ಟ್ ಕಾಸ್ಟು ಇನ್ ಟರ್ಮ್ಸ್ ಆಫ್ ವೀಕ್ ಕೊಟ್ಟಿದ್ದಾರೆ 160 rupees. ನಾವು ಆಪ್ಟಿಮಲ್ ಕ್ರ್ಯಾಶ್ ವಿ ಹ್ಯಾವ್ ಟು ಫೈಂಡ್ ಔಟ್. ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಏನು ಮಾಡಬೇಕಂದ್ರೆ ಕ್ರ್ಯಾಶ್ ಲಿಮಿಟ್ ಮಾಡಬೇಕು. ಕ್ರ್ಯಾಶ್ ಲಿಮಿಟ್ ಅಂದರೆ 13 - 9 4 ಬಂದ್ಬಿಡುತ್ತೆ, ಬಿಕಾಸ್ ಎ ಕ್ರ್ಯಾಶ್ ಲಿಮಿಟ್. ಸಿಮಿಲರ್ಲಿ 5 - 1 1, 7 - 4 3, 12 - 1 1, 6 - 4 2, 5 - 3 2, 9 - 6 3. ಇದಕ್ಕೆ ನಾವು ಅಂತೀವಿ ಕ್ರ್ಯಾಶಿಂಗ್ ಲಿಮಿಟ್. ಇಲ್ಲಿ ನಾವು ಕಾಸ್ಟ್ ಸ್ಲೋಪ್ ಅಂತ ಫೈಂಡ್ ಔಟ್ ಮಾಡ್ತೀವಿ. ಕಾಸ್ಟ್ ಸ್ಲೋಪ್ ಫಾರ್ಮುಲಾ ಅಂದರೆ CC - CN ಡಿವೈಡ್ ಬೈ TN - TC. ಇದು ಫಾರ್ಮುಲಾ. ಇದು ಕ್ರ್ಯಾಶ್ ಕಾಸ್ಟ್ ಮೈನಸ್ ನಾರ್ಮಲ್ ಕಾಸ್ಟ್ ಡಿವೈಡೆಡ್ ಬೈ ನಾರ್ಮಲ್ ಕಾಸ್ಟ್ ಮೈನಸ್ ಕ್ರ್ಯಾಶ್ ಟೈಮ್. ಅಂದರೆ ಇಲ್ಲಿ ನೋಡ್ರಿ, ಅಂದರೆ ಕ್ರ್ಯಾಶ್ ಕಾಸ್ಟ್ 900 - 700 ಡಿವೈಡೆಡ್ ಬೈ ನಾರ್ಮಲ್ ಟೈಮ್ ಮೈನಸ್ ಕ್ರ್ಯಾಶ್ ಟೈಮ್ 13 - 9. ಇದು ಎಷ್ಟು ಬರುತ್ತೆ ವ್ಯಾಲ್ಯೂ? 50. ಇಲ್ಲಿ ಬರಿಬೇಕು. ನಾವು ಎಲ್ಲ ಹೀಗೆ ಫಿಲ್ ಮಾಡ್ಕೊಟ್ಟು ಬರಬೇಕು ಬೈ ಯೂಸಿಂಗ್ ದಿಸ್ ಫಾರ್ಮುಲಾ. ಓಕೆನಾ? ನಾವು ಇದು ಆಗುತ್ತೆ 50, 60, 70, 65, 115, 90, 100 ಆಗುತ್ತೆ. ನಾವು ಇಲ್ಲಿ ನಾರ್ಮಲ್ ಕಾಸ್ಟ್ದು ಎಲ್ಲ ಸಮ್ ಮಾಡಬೇಕು. ಸಮ್ ಎಷ್ಟಾಗುತ್ತೆ ಅಂದರೆ 5900. ಅಂದರೆ ಎಲ್ಲ ಆ್ಯಡ್ ಮಾಡ್ಕೊಂತ ಬರ್ರಿ, ನಿಮಗೆ 5900 ಬರುತ್ತೆ. ಇದಕ್ಕೆ ಅಂತೀವಿ ನಾವು ಟೋಟಲ್ ಡೈರೆಕ್ಟ್ ಕಾಸ್ಟ್ ಅಂತ ಹೇಳ್ತೀವಿ. ಟೋಟಲ್ ಡೈರೆಕ್ಟ್ ಕಾಸ್ಟ್ ಅಂತ ಹೇಳ್ತೀವಿ. ಇದು ಎಲ್ಲ ಕಂಪ್ಲೀಟ್ ಆದಮೇಲೆ ನೆಟ್ವರ್ಕ್ ಡಯಾಗ್ರಾಮ್ ಡ್ರಾ ಮಾಡಬೇಕು. ನಾನು ನೆಟ್ವರ್ಕ್ ಡಯಾಗ್ರಾಮ್ ಡ್ರಾ ಮಾಡ್ತೀನಿ. ಇದು ಆಕ್ಟಿವಿಟೀಸ್ ಬೇಸ್ಡ್ ಮೇಲೆ ನಾವು 1 to 2 ಎಷ್ಟಿದೆ? ನಾರ್ಮಲ್ ಆಕ್ಟಿವಿಟಿ 13 ಅಂತ ಇದೆ. 13 ಎಷ್ಟಿದೆ? 5, ಡ್ಯೂರೇಷನ್ 5 ಇದೆ. 14 ಎಷ್ಟಿದೆ? 7 ಇದೆ. 25 ಹೆಂಗಿದೆ? 25 12 ಆಗಿದೆ ಡ್ಯೂರೇಷನ್. 3 to 6 ಅಂತ ಇದೆ. ನೆಕ್ಸ್ಟು 3 4 ಎಷ್ಟಿದೆ? 5, 4 ಮತ್ತು 5 ಡ್ಯೂರೇಷನ್ ಎಷ್ಟಿದೆ? 9 ಅಂತ ಇದೆ. ಇದು ನಮ್ಮದು ನೆಟ್ವರ್ಕ್ ಡಯಾಗ್ರಾಮ್. ಈ ಒಂದು ಸತಿ ನೆಟ್ವರ್ಕ್ ಡಯಾಗ್ರಾಮ್ ಕಂಪ್ಲೀಟ್ ಆದಮೇಲೆ ನಾವು ಪಾತ್ ಮತ್ತು ಡ್ಯೂರೇಷನ್ ಫೈಂಡ್ ಔಟ್ ಮಾಡಿ ನಾವು ಕ್ರಿಟಿಕಲ್ ಪಾತ್ ಫೈಂಡ್ ಔಟ್ ಮಾಡ್ತೀವಿ. ನಾವು ಫಸ್ಟ್ ಇದಕ್ಕೆ ಇಟ್ರೇಷನ್ 1 ಅಂತ ತೋತೀನಿ. ಇಟರೇಷನ್ 1 ಅಂತ ಕನ್ಸಿಡರ್ ಮಾಡ್ತೀನಿ. ಈಗ ಪಾತ್ ಎಷ್ಟು? 1 to 5. ಡ್ಯೂರೇಷನ್ ಎಷ್ಟಿದೆ? 13 + 12. ಟೋಟಲ್ ಎಷ್ಟಾಗುತ್ತೆ? 25. ಈಗ ನೆಕ್ಸ್ಟ್ ಪಾತ್ ನೋಡ್ರಿ, 1 3 2 5. 1 3 2 5. ಈಗ ಡ್ಯೂರೇಷನ್ನು 5 + 6 + 12. ಇದು ಎಷ್ಟಾಗುತ್ತೆ? 12. ಇದು ಎಷ್ಟಾಗುತ್ತೆ ಅಂದರೆ 23 ಆಗುತ್ತೆ. ನೆಕ್ಸ್ಟ್ ಪಾತ್ 1 3 4 5. 1 3 4 5 ಅಂದರೆ 5 + 5 + 9. ಇದು ಎಷ್ಟಾಗುತ್ತೆ ಅಂದರೆ 19 ಅಂತ ಆಗುತ್ತೆ.
ನೆಕ್ಸ್ಟು 1 4 5 4 ಪಾಸಿಬಿಲಿಟೀಸ್ ಇದೆ. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇಲ್ಲೇ ಎಂಡ್ ಬರಬೇಕು, ಆ ಥರನೇ ಪಾತ್ ತೊಗೋಬೇಕು. 1 4 1 4 5 7 ಪ್ಲಸ್ 9 ಎಷ್ಟಾಗುತ್ತೆ 16 ಅಂತ ಬರುತ್ತೆ. ಈಗ ಈ 3 ಪಾತ್ ಒಳಗೆ ಇದು ತುಂಬ ದೊಡ್ಡದಿದೆ, ಇದಕ್ಕೆ ನಾವು ಕ್ರಿಟಿಕಲ್ ಪಾತ್ ಅಂತ ಹೇಳ್ತೀವಿ. ಯಾವುದು ತುಂಬ ದೊಡ್ಡದು ನಂಬರ್ ಇದೆ ಅದಕ್ಕೆ ನಾವು ಕ್ರಿಟಿಕಲ್ ಪಾತ್ ಅಂತ ಹೇಳ್ತೀವಿ. और बिगर वैल्यू वी आर कन्सिडर एज अ बिगर वैल्यू क्रिटिकल पाथ ಅಂತ ಹೇಳ್ಬಿಡ್ತೀವಿ. ಓಕೆನಾ? ನಾವು ಒಂದ್ಸತಿ ಗೊತ್ತಾಯಿತು ಕ್ರಿಟಿಕಲ್ ಪಾತು, ಇಲ್ಲಿ ಡ್ರಾ ಮಾಡಬೇಕು ಲೈನ್ ಇನ್ ದ ನೆಟ್ವರ್ಕ್ ಡಯಾಗ್ರಾಮ್. 1 to 2 ಇದೆ, 2 to 5 ಇದು ನಮ್ಮದು ಕ್ರಿಟಿಕಲ್ ಪಾತ್. ಈಗ ನೆಕ್ಸ್ಟ್ ಒಂದ್ಸತಿ ಕ್ರಿಟಿಕಲ್ ಪಾತ್ ಸಿಕ್ಕ ಮೇಲೆ ಟೋಟಲ್ ಕಾಸ್ಟ್ ಫೈಂಡ್ ಔಟ್ ಮಾಡಬೇಕು. ಫಾರ್ಮುಲಾ ಏನಿದೆ, ಟೋಟಲ್ ಕಾಸ್ಟು, ಇದು ಫಾರ್ಮುಲಾ. ಟೋಟಲ್ ಕಾಸ್ಟ್, ಟೋಟಲ್ ಡೈರೆಕ್ಟ್ ಕಾಸ್ಟ್ ಪ್ಲಸ್ ಇಂಡೈರೆಕ್ಟ್ ಕಾಸ್ಟ್. ಈಗ ನೋಡ್ರಿ ಟೋಟಲ್ ಕಾಸ್ಟ್ ಅಂದರೆ ಇಲ್ಲಿಂದ ಸಿಗುತ್ತೆ ನಮಗೆ. ಬರ್ಕೋರಿ 5900 ಪ್ಲಸ್ ಇಂಡೈರೆಕ್ಟ್ ಕಾಸ್ಟ್ ಎಷ್ಟಿದೆ 160 ಇದೆ. ನಮ್ಮದು ಕ್ರಿಟಿಕಲ್ ಪಾತ್ ವ್ಯಾಲ್ಯೂ ಎಷ್ಟಿದೆ 25 ಇಂಟು 160 ಮಾಡಬೇಕು. ಆನ್ಸರ್ ಬರುತ್ತೆ ನಮಗೆ 9900. ನೆಕ್ಸ್ಟ್ ನಾವು ಕ್ರಷಿಂಗ್ ಸ್ಟಾರ್ಟ್ ಮಾಡ್ತೀವಿ. ನಾವು ಕ್ರಷ್ ಮಾಡೋದು ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಬರೀಬೇಕು ನಾವು ಕ್ರಿಟಿಕಲ್ ಆಕ್ಟಿವಿಟಿ ಅಂತ ಬರೀಬೇಕು. ಇಲ್ಲಿ ಕ್ರಷ್ ಲಿಮಿಟ್ ಅಂತ ಬರೀರಿ ಇನ್ ಟರ್ಮ್ಸ್ ಆಫ್ ವೀಕ್. ಕಾಸ್ಟ್ ಸ್ಲೋಪ್ ಅಂತ ಬರೀಬೇಕು ಇಲ್ಲಿ ರುಪೀಸ್ ಒಳಗೆ. ನಾವು ನಮ್ಮದು ಕ್ರಿಟಿಕಲ್ ಪಾತ್ ಇದು ಬರೀರಿ, ಸ್ಪ್ಲಿಟ್ ಮಾಡಿ 1 2 ಮತ್ತು 2 5. ಕ್ರಶ್ ಲಿಮಿಟ್ ಎಷ್ಟು 1 2ಗೆ 4 ಇದೆ, ಸ್ಲೋಪ್ ಎಷ್ಟಿದೆ 50 ಇದೆ, 4 ಮತ್ತು 50 ಇಲ್ಲಿ ಬರ್ಕೊಬಿಟ್ರಿ. 2 5ಗೆ ಎಷ್ಟಿದೆ 2 5ಗೆ ಕ್ರಷಿಂಗು 1 ಇದೆ, ಸ್ಲೋಪು 65 ಇದೆ. 65 ಹಾಂ. ಈ ಎರಡು ಒಳಗೆ ಸ್ಮಾಲೆಸ್ಟ್ ಯಾವುದು 50. ಈ ಪಾತ್ ನಾವು ಕ್ರಷ್ ಮಾಡಬೇಕು. ಈಗ ಎಷ್ಟು ತನಕ ಕ್ರಷ್ ಮಾಡ್ಬೋದು? ನಾವು 1 2 ಎಷ್ಟು ತನಕ ಕ್ರಷ್ ಮಾಡ್ಬೋದು ನೋಡ್ರಿ. 25 ಒಂದು ಕಮ್ಮಿ ಮಾಡ್ತೀನಿ 24 ಆಗುತ್ತೆ. ಇದಕ್ಕೆ ಎಫೆಕ್ಟ್ ಏನೂ ಆಗ್ತಾ ಇಲ್ಲ. ಓಕೆ 20 ಇನ್ನೊಂದು ಕ್ರಷ್ ಮಾಡ್ತೀನಿ, 2 ತೋತೀನಿ, 2 ತೋತೀನಿ. 2 ಪ್ಲಸ್ ಇದು ಎಷ್ಟಾಗುತ್ತೆ 2 ಕಮ್ಮಿ ಮಾಡಿದ್ರೆ 11 ಆಗುತ್ತೆ. 11 ಪ್ಲಸ್ 12 ಎಷ್ಟಾಗುತ್ತೆ 23 ಆಗುತ್ತೆ. ಇದು 23 ಆಗುತ್ತೆ. ಆವಾಗ ನಮಗೆ 2 ಕ್ರಿಟಿಕಲ್ ಪಾತ್ ಬರುತ್ತೆ. ಇದಕ್ಕಿಂತ ಕಡಿಮೆ ಮಾಡಲಿಕ್ಕಾಗಲ್ಲ. ಬಿಕಾಸ್ ನೆಕ್ಸ್ಟ್ ವ್ಯಾಲ್ಯೂ ನಮಗೆ 23 ಇದೆ, ಅಂದರೆ 2 ಮಾತ್ರ ಕ್ರಷ್ ಮಾಡ್ಬೋದು. ಇಲ್ಲಿ 4 ಕೊಟ್ಟಿದ್ದಾರೆ, ನಾವು ಇಲ್ಲಿಂದ 2 ಮಾಡ್ಬೋದು. ಮ್ಯಾಕ್ಸಿಮಮ್ 23, ಯಾಕಂದ್ರೆ ನೆಕ್ಸ್ಟ್ ವ್ಯಾಲ್ಯೂ ನಮಗೆ 23ನೇ ಇದೆ. 23 ತನಕ ನಾವು ಕ್ರಷ್ ಮಾಡ್ಬೋದು. ನಾವು ಅಗೇನ್ ಟೋಟಲ್ ಕಾಸ್ಟ್ ಅಂತ ಫೈಂಡ್ ಔಟ್ ಮಾಡ್ತೀವಿ, ಯಾಕಂದರೆ ಕ್ರಷಿಂಗ್ ಆಯ್ತು. ಈಗ ಟೋಟಲ್ ಕಾಸ್ಟ್ ಫಾರ್ಮುಲಾ ಏನು ಇನ್ನೊಂದು ಸತಿ, ಟೋಟಲ್ ಡೈರೆಕ್ಟ್ ಕಾಸ್ಟ್ ಪ್ಲಸ್ ಇನ್ಕ್ರೀಸ್ ಇನ್ ದ ಡೈರೆಕ್ಟ್ ಕಾಸ್ಟ್ ಡ್ಯೂ ಟು ಕ್ರಷಿಂಗ್ ಪ್ಲಸ್ ಇನ್ಕ್ರೀಸ್ ಇನ್ ಇಂಡೈರೆಕ್ಟ್ ಕಾಸ್ಟ್. ಇದು ನಮಗೆ ಫಾರ್ಮುಲಾ. ಅಂದರೆ ಹೆಂಗೆ ಬರೀಬೇಕು ತೋರಿಸ್ತೀನಿ. ಅಂದರೆ ಈ ವ್ಯಾಲ್ಯೂ ಆ್ಯಸ್ ಇಟ್ ಈಸ್ ಬರ್ಕೋರಿ. ಇದು ಮಾತ್ರ ಡೈರೆಕ್ಟ್ ಕಾಸ್ಟು 5900 ಪ್ಲಸ್ ಇನ್ಕ್ರೀಸ್ ಇನ್ ದ ಡೈರೆಕ್ಟ್ ಕಾಸ್ಟ್. ಅಂದರೆ ಎಷ್ಟಪ್ಪ? ಹೆಂಗೆ ಬರೀಬೇಕಂದ್ರೆ 2 ಇಂಟು 50 ಇನ್ಕ್ರೀಸ್ ಇನ್ ಡೈರೆಕ್ಟ್ ಕಾಸ್ಟ್. ನಾವು 2 ಮಾಡಿದ್ದೀವಲ್ಲ ಕ್ರಷು, ಅದಕ್ಕೆ 2 ಇಂಟು 50 ತಗೋಬೇಕು. ಪ್ಲಸ್ ಈಗ ಇದು 2 ತೆಗೆದ್ರೆ ಎಷ್ಟಾಗುತ್ತೆ? ಇಲ್ಲಿ 23 ಬರುತ್ತಾ? 23 ಇಂಟು 160 ಅಂದರೆ ಕೊಟ್ಟಿದ್ದಾನೆ ಇಂಡೈರೆಕ್ಟ್ ಕಾಸ್ಟ್. ಈಗ ನಮ್ಮದು ವ್ಯಾಲ್ಯೂ ಎಷ್ಟು ಬರುತ್ತೆ ಇಲ್ಲಿ? 9680 ಇನ್ ಟರ್ಮ್ಸ್ ಆಫ್ ರುಪೀಸ್. ಹಿಂದೆ ನೋಡ್ರಿ ವ್ಯಾಲ್ಯೂ ಎಷ್ಟಿತ್ತು 9900, ಅದಕ್ಕಿಂತಲೇ ಕಡಿಮೆ ಬಂದಿದೆ. ಅಂದರೆ ನಾವು ನೆಕ್ಸ್ಟ್ ಇಟ್ರೇಷನಿಗೆ ಹೋಗಬೇಕು. ಐ ವಿಲ್ ಗೋ ಫಾರ್ ಸೆಕೆಂಡ್ ಇಟ್ರೇಷನ್ 2 ತೋತೀನಿ. ಸೇಮ್ ಪಾತ್ ಐ ವಿಲ್ ರೆಫರ್ ಇಟ್ 1 2 5
ಈಗ 1 2 ಇಂದ ಎಷ್ಟು ತೆಗಿಬೇಕು? 2 ತೆಗಿಬೇಕು. ಅಂದರೆ 13 ಇಂದ ಇದು 11 ಆಗಿಬಿಡುತ್ತೆ. 11 + 12 ಇದು 23 ಆಯಿತು. 1 3 2 5 ಈ ಪಾತ್ ಒಳಗೆ 1 2 ನಂಬರೇ ಇಲ್ಲ, ಅದಕ್ಕೋಸ್ಕರ ಇದು ಆ್ಯಸ್ ಇಟ್ ಈಸ್ ಇರುತ್ತೆ. 5 + 6 + 12 ಇದು 23 ಆಗಿಬಿಡುತ್ತೆ. ನೆಕ್ಸ್ಟ್ 1 3 4 5 ಇದು ಎಷ್ಟಾಗುತ್ತೆ? 5 + 5 + 9, ಯಾಕಂದರೆ 1 2 ನಂಬರೇ ಇಲ್ಲ, ಯಾಕಂದರೆ 1 2ನೇ ಮಾತ್ರ ಕ್ರಶ್ ಮಾಡಿದ್ದೀವಿ. ಇದು ಆ್ಯಸ್ ಇಟ್ ಈಸೇ ಬರುತ್ತೆ. 19 1 4 5 4 7 + 9 ಇಲ್ಲೂ 1 2ನೇ ಇಲ್ಲ, ಅದಕ್ಕೋಸ್ಕರ ನಾವು ಕ್ರಶ್ ಮಾಡೋಕ್ಕೆ ಆಗಲ್ಲ ಇದು. ಈಗ 2 ಕ್ರಿಟಿಕಲ್ ಪಾತ್ ಬಂತು. ಈಗ 2 ಕ್ರಿಟಿಕಲ್ ಪಾತ್ ಬಂದರೆ ನಾವು ಈ 2 ಕ್ರಿಟಿಕಲ್ ಪಾತ್ ಪ್ಯಾರಲಲ್ ಪಾತ್ ಅಂತ ಹೇಳ್ತೀವಿ. ಅದು ಕ್ಯಾರಿ ಮಾಡ್ಕೊತೇ ಹೋಗಬೇಕು. ಅಂದರೆ ಇಲ್ಲಿ 21 20 ಮಾಡ್ಲಿಕ್ಕಾಗಲ್ಲ. ಯಾವಾಗಲೂ ನೆಕ್ಸ್ಟ್ ಪಾತಿಗೆ ಹೋಗ್ತೀರಂದರೆ, ನೆಕ್ಸ್ಟ್ ಕ್ರಶಿಂಗ್ ಮಾಡ್ತೀರಂದರೆ ಇದು ಕಮ್ಮಿ 21 ಮಾಡಿದ್ರೆ ಇದಕ್ಕೂ 21 ಮಾಡಬೇಕು, ಇದಕ್ಕೆ 22 ಮಾಡಿದ್ರೆ ಇದು 22 ಮಾಡಬೇಕು, ಇದಕ್ಕೆ 20 ಮಾಡಿದ್ರೆ ಇದು 20 ಮಾಡಬೇಕು. ಓಕೆನಾ? ಈ ಥರ. ಈಗ ಮ್ಯಾಕ್ಸಿಮಮ್ ನಾವು ಎಷ್ಟು ಕ್ರಶ್ ಮಾಡ್ಬೋದು? 23 - 19 ಅಂದರೆ 4, ಅಪ್ ಟು 4 ನಾವು ಕ್ರಶ್ ಮಾಡ್ಬೋದು. ನೆಕ್ಸ್ಟ್ ವ್ಯಾಲ್ಯೂ ನೋಡಬೇಕು. ಇಲ್ಲಿ ಹೆಂಗೆ ನೆಕ್ಸ್ಟ್ ಮಾಡಿ ನೋಡಿದ್ಮೇಲೆ ನಮಗೇನಾಯಿತು? 2 ಅಂತ ಗೊತ್ತಾಯಿತು. ನೆಕ್ಸ್ಟ್ ಇಲ್ಲಿ ವ್ಯಾಲ್ಯೂ 4 ಅಂತ ಗೊತ್ತಾಗುತ್ತೆ. ಅಪ್ ಟು 4 ನಾವು ಕ್ರಶ್ ಮಾಡ್ಬೋದು ಅಂತ. ಓಕೆನಾ? ನೆಕ್ಸ್ಟ್ ಈಗೇನು ಮಾಡ್ತೀನಿ? ಕ್ರಶಿಂಗ್ ಆ್ಯಕ್ಟಿವಿಟಿ ಮಾಡ್ತೀನಿ. ಇಲ್ಲಿ ನಾವು ಕ್ರಶಿಂಗ್ ಆ್ಯಕ್ಟಿವಿಟಿ ಮಾಡ್ತೀನಿ. ಅಂದರೆ ಕ್ರಿಟಿಕಲ್ ಆ್ಯಕ್ಟಿವಿಟಿ, ಕ್ರಶ್ ಲಿಮಿಟ್ ಇನ್ ಟರ್ಮ್ಸ್ ಆಫ್ ವೀಕ್, ಕಾಸ್ಟ್, ಸ್ಲೋಪ್ ರೂಪೀಸ್ ಒಳಗೆ. ಈಗ 2 ಕ್ರಿಟಿಕಲ್ ಪಾತ್ ಇದೆ. ಸಾರಿ, ಅಲ್ಲಿ ಹೊರಗೆ ನಾಯಿ ಬೊಗಳ್ತಾ ಇದೆ, ಏನು ಮಾಡ್ಲಿಕ್ಕಾಗಲ್ಲ. 2 ಕ್ರಿಟಿಕಲ್ ಪಾತ್ ಇದೆ. 1 2 ಮತ್ತು 2 5 ಫಸ್ಟ್ ಡ್ಯಾಶ್ ಹಾಕ್ಬಿಟ್ರಿ. 1 2 2 5 ನೆಕ್ಸ್ಟು 1 3 3 2 2 5. ಇಲ್ಲಿ ನೋಡಿರಿ 2 ಕ್ರಿಟಿಕಲ್ ಪಾತ್ ಇದೆ. ಇನ್ನು ಈ ಥರ ತೊಗೊಬಿಟ್ಟಿವಿ. ಈಗ ಕ್ರಶ್ ಲಿಮಿಟ್ ಆಲ್ರೆಡಿ ನಾವು 2 ತೊಗೊಬಿಟ್ಟಿದ್ದೀವಿ, 2 ಕಟ್ ಮಾಡಿಬಿಟ್ಟಿದ್ದೀವಿ. 2 50, 2 5 ಎಷ್ಟು? 1 65. ನಾವು 1 3ಗೆ ಎಷ್ಟಿದೆ? 1 3ಗೆ ನೋಡ್ಕೊರಿ. ಇಲ್ಲಿ 1 3ಗೆ 1 ಇದೆ ಲಿಮಿಟು. 1 3ಗೆ 1 ಎಷ್ಟಿದೆ? 60 ಇದೆ. 3 2ಗೆ ಎಷ್ಟಿದೆ? 3 2ಗೆ 2 ಇದೆ. 3 2ಗೆ 2 ಇದೆ. 115. ಸ್ಲೋ. 2 5ಗೆ ಎಷ್ಟಿದೆ? 2 5ಗೆ 1 ಇದೆ. 65 ಇದೆ. ಈಗ ಇಲ್ಲಿ ನಾವು ನೋಡಬೇಕು ಕಾಮನ್ ಆ್ಯಕ್ಟಿವಿಟಿ ಏನಾದರೂ ಇದೆಯಾ. 2 5ಗೆ 65 ಇದೆ ಮತ್ತು 2 5ಗೆ 65 ಇದೆ. ಇದು ನಮಗೆ ಕಾಮನ್ ಆ್ಯಕ್ಟಿವಿಟಿ ಆಯಿತು. ಇಲ್ಲಿ 2 5 ಕಾಮನ್ ಆಗಿ ಬರ್ತಾ ಇದೆ 2 ಕ್ರಿಟಿಕಲ್ ಪಾತಿಗೆ. ಅದಕ್ಕೋಸ್ಕರ ಫಸ್ಟ್ ನಾವು ಕಾಮನ್ ಎಲ್ಲಿ ಬರುತ್ತೆ ಅದು ನಾವು ಸೆಲೆಕ್ಟ್ ಮಾಡ್ಕೊಬಿಡ್ತೀವಿ ಇನ್ಸ್ಟೆಡ್ ಆಫ್ ಎ ಸ್ಮಾಲರ್ ವ್ಯಾಲ್ಯೂ. ಈಗ ನೋಡಿರಿ, ಹಿಂದೆ ಏನು ಮಾಡಿದ್ದೀವಿ ಅಂದರೆ ಸ್ಮಾಲೆಸ್ಟ್ ವ್ಯಾಲ್ಯೂ ತೊಗೊಬಿಟ್ಟಿದ್ದೀವಿ. ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ 2 5 2 5 ಸೇಮ್ ಬರ್ತಾ ಇದೆ, ಒಂದೇ ಕ್ರಿಟಿಕಲ್ ಪಾತ್ ಒಳಗೆ ಬರ್ತಾ ಇದೆ. ಇಲ್ಲಿ ಹಾಗಿದ್ರೆ ಏನು ಮಾಡ್ತೀವಿ? ಆ ವ್ಯಾಲ್ಯೂ ನಾವು ಫಸ್ಟ್ ಸೆಲೆಕ್ಟ್ ಮಾಡ್ತೀವಿ. ಈ ವ್ಯಾಲ್ಯೂ ಇದ್ದಿಲ್ಲ ಅಂದರೆ ಏನು ಮಾಡ್ತಿದ್ದೀವಿ ಅಂದರೆ ಸ್ಮಾಲೆಸ್ಟ್ ಇಲ್ಲಿಂದ ಸೆಲೆಕ್ಟ್ ಮಾಡ್ತಿದ್ದೀವಿ ಆ್ಯಂಡ್ ಸ್ಮಾಲೆಸ್ಟ್ ಇಲ್ಲಿಂದ ಸೆಲೆಕ್ಟ್ ಮಾಡ್ತಿದ್ದೀವಿ. ಈಗ ಅದಕ್ಕೋಸ್ಕರ ಇಲ್ಲಿ ಕಾಮನ್ ಆಗಿ ಬರ್ತಾ ಇದೆ, ಅದಕ್ಕೋಸ್ಕರ ಈ ವ್ಯಾಲ್ಯೂವನ್ನು ಸೆಲೆಕ್ಟ್ ಮಾಡ್ಕೋತೀವಿ ನಾವು. ನೆಕ್ಸ್ಟ್ ಈಗ ಏನಾಗುತ್ತೆ? ಈಗ ಸೆಲೆಕ್ಟ್ ಆದಮೇಲೆ ನಾವು ಕ್ರಶ್ ಎಷ್ಟು ಮಾಡ್ಬೋದು? ಆ್ಯಕ್ಟಿವಿಟಿಯನ್ನು ನಾವು ಕ್ರಶು ಎಷ್ಟು ಮಾಡ್ಬೋದು? ಇಲ್ಲಿ ಇದು ನಾವು ಕ್ಯಾರಿನೇ ಮಾಡ್ತಾ ಹೋಗಬೇಕು. ಈಗ ನೋಡ್ರಿ 65 2 5 ನಾವು ಎಷ್ಟು ಕ್ರಶ್ ಮಾಡ್ಬೋದು? 1. ಮ್ಯಾಕ್ಸಿಮಮ್ ಎಷ್ಟಿದೆ? 4 ಅಂದರೆ ಮಾಡ್ಬೋದು. ನೆಕ್ಸ್ಟ್ ಇದು 1 ಮಾಡ್ಬೋದು. ಅಂದರೆ ಈ ಕ್ರಿಟಿಕಲ್ ಪಾತಿಂದ 1 ನಾವು ಕಮ್ಮಿ ಮಾಡ್ಬೋದು. ಅಂದರೆ 2 5ಇಂದ 1 ಕಮ್ಮಿ ಮಾಡ್ಬೋದು. 2 5ಇಂದ ಇಲ್ಲಿ 1 ಕಮ್ಮಿ ಮಾಡ್ಬೋದು. ಅಂದರೆ ಇದು 22 ಆಗುತ್ತೆ. 22 ಆಗುತ್ತೆ. ಯಾಕಂದರೆ ಮ್ಯಾಕ್ಸಿಮಮ್ 1 1 ಇದೆ. ನಾವು ಗೋ ಫಾರ್ ಟೋಟಲ್ ಕಾಸ್ಟ್ ಅಗೇನ್. ಟೋಟಲ್ ಕಾಸ್ಟ್
is equal to 5900. ಇದು ಆಸ್ ಇಟ್ ಈಸ್ ಬರ್ಕೋರಿ ಇಲ್ಲಿ 2 into 50 ಈ ವ್ಯಾಲ್ಯೂಸ್ ಪ್ಲಸ್ 1 into 65 1 into 65 plus 22 into 160. 22 ಯಾಕಂದರೆ ನಾವು 1 ತೆಗಿತಾ ಇದ್ದೀವಿ ಅಂದರೆ 22 ಬರುತ್ತೆ. 22 into 60 ಆನ್ಸರ್ ಬರುತ್ತೆ 9585. ಆನ್ಸರ್ ಬರುತ್ತೆ 9585. ಇಲ್ಲಿ ನೋಡ್ರಿ 9585 ಮುಂಚೆ ಎಷ್ಟು ಬಂದಿತ್ತು ನಮಗೆ ವ್ಯಾಲ್ಯೂ 9680. ಅದು ಮುಂಚೆ 9900. ದಟ್ ಮೀನ್ಸ್ ಇದಕ್ಕಿಂತ ಸ್ಮಾಲರ್ ಮತ್ತು ಇದಕ್ಕಿಂತ ಸ್ಮಾಲರ್. ಈಗ ಇದಕ್ಕಿಂತ ಸ್ಮಾಲರ್ ಆಯ್ತಂದ್ರೆ ಏನು ಮಾಡ್ತೀವಿ? ವಿ ವಿಲ್ ಗೋ ಫಾರ್ ಅಗೇನ್ ಥರ್ಡ್ ಇಟ್ರೇಷನ್. ವಿಲ್ ಗೋ ಫಾರ್ ಥರ್ಡ್ ಇಟ್ರೇಷನ್ ಇಯರ್. ಥರ್ಡ್ ಇಟ್ರೇಷನ್. ಸಾರಿ, ನಾಯಿ ತುಂಬ ಒಳಗೆ ಬೊಗಳ್ತಾ ಇದೆ, ಏನು ಮಾಡೋಕ್ಕಾಗಲ್ಲ. ಐ ಹ್ಯಾವ್ ಟು ಕಂಪ್ಲೀಟ್ ದಿಸ್ ವಿಡಿಯೋ. ನಾವು ನಾವು ಕ್ರಶ್ ಮಾಡಿದ್ದೀವಿ. 2 ಇಂದ 1 ಕ್ರಶ್ ಮಾಡಿರಿ, 2 ಇಂದ ಇಲ್ಲಿ 1 ಕ್ರಶ್ ಮಾಡಿರಿ. 1 2 5 11 plus 11 22 1 3 2 5 5 plus 6 plus 11 again it is 22. We have to carry this one. Next 1 3 4 5 4 5 this will be remain same. 5 plus 5 plus 9 19 ಬರುತ್ತೆ. 1 4 5 ಇದು ಎಷ್ಟು ಅಂದರೆ 7 plus 9 ಇರುತ್ತೆ, ಅಂದರೆ 16 ಇರುತ್ತೆ. ಮತ್ತೆ ಕ್ರಿಟಿಕಲ್, ಎರಡು ಕ್ರಿಟಿಕಲ್ ಪಾತ್ ಇದೆ. ಇಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಕ್ರಶ್ ಮಾಡ್ಬೋದು? 3 ಮಾಡ್ಬೋದು. 22 minus 19 ಅಂದರೆ 3 ಮಾಡ್ಬೋದು. ಇಲ್ಲಿ ಮ್ಯಾಕ್ಸಿಮಮ್ ಕ್ರಶ್, ಮ್ಯಾಕ್ಸಿಮಮ್ ಇಲ್ಲಿ 3 ಮಾಡ್ಬೋದು ನಾವು. ಮತ್ತು ಈ ಥರ ಬರ್ಕೋರಿ ಇಲ್ಲಿ ಕ್ರಿಟಿಕಲ್ ಆಕ್ಟಿವಿಟಿ crush limit in terms of week, cost, slope. ನಾವು ಮತ್ತೆ ಬರೀರಿ 1 to 2 2 to 5 1 to 2 ಎಷ್ಟಿದೆ? 2 ಇದೆ, ಇದು 50 ಇದೆ, ಇದು ಕ್ರ್ಯಾಶ್ ಮಾಡಿಬಿಟ್ಟಿದ್ದೀವಿ, ಡ್ಯಾಶ್ ಹಾಕೋಬಿಡ್ರಿ. ನೆಕ್ಸ್ಟು 1 3 1 ಇದೆ, ಇದು 60 ಇದೆ. 3 2 2 ಇದೆ, 1 1 5 ಇದೆ. 2 5 ಕ್ರ್ಯಾಶ್ ಆಯಿತು, ಡ್ಯಾಶ್ ಮಾಡ್ಕೊಬಿಡ್ರಿ. ನೆಕ್ಸ್ಟು ಈಗ ಈ ಕ್ರಿಟಿಕಲ್ ಆ್ಯಕ್ಟಿವಿಟಿ ಮತ್ತು ಕ್ರಶ್ ಮಾಡಬೇಕು, ಬಟ್ ಸೈಮಲ್ಟೇನಿಯಸ್ಲಿ ಕ್ರಶ್ ಮಾಡ್ತಾ ಹೋಗ್ಬೇಕಿಲ್ಲಿ. ಇದಕ್ಕೆ 21 ಇದಕ್ಕೆ 20 ಮಾಡ್ಲಿಕ್ಕಾಗಲ್ಲ. ಈಗ 1 2 ನಾವು ಎಷ್ಟು ಕ್ರಶ್ ಮಾಡ್ಬೋದು? 2 ಟೈಮ್ಸ್ ಮಾಡ್ಬೋದು. 1 3 ಎಷ್ಟು ಮಾಡಬೇಕು? ಒಂದೇ ಮಾಡ್ಬೋದು. ಇಲ್ಲಿ ಒಂದೇ ಮಾಡ್ಲಿಕ್ಕಾಗುತ್ತೆ, ಇಲ್ಲಿ ನಾವು ಒಂದೇ ಮಾಡಬೇಕು. ಯಾಕಂದರೆ ವಿ ಹ್ಯಾವ್ ಟು ಮೇಂಟೈನ್ ದಿಸ್ ಒನ್, ಇಲ್ಲಿ 2 ಮಾಡಿದ್ರೆ ಏನಾಗುತ್ತೆ? 20 ಆಗುತ್ತೆ. ಇಲ್ಲಿ 1 ಮಾಡಿದ್ರೆ 21 ಆಗುತ್ತೆ. ಅವಾಗ ಪ್ರಾಬ್ಲಮ್ಸ್ ಎಲ್ಲ ರಾಂಗ್ ಆಗಿಬಿಡುತ್ತೆ. ಇದು ನಾವು ಪ್ಯಾರಲ್ ಆಗಿ ಕ್ಯಾರಿ ಮಾಡಿಕೊಂಡೇ ಹೋಗಬೇಕು. ಇಲ್ಲಿ 1 ಮಾಡಿದ್ರೆ ಇಲ್ಲಿ 1 ಇದ್ದರೆ ಇಲ್ಲಿಂದ 1 ತಗೋಬೇಕು. ಈಗ ಕ್ರಶ್ ಮಾಡಿಬಿಡ್ರಿ. ಐ ವಿಲ್ ಫೈಂಡ್ ದ ಟೋಟಲ್ ಕಾಸ್ಟ್ ನಾವು. ಅಗೇನ್ ಟೋಟಲ್ ಕಾಸ್ಟ್ ಈಗ 5900. ಇಲ್ಲಿ ತನಕ ಈ ವ್ಯಾಲ್ಯೂಸ್ ತೊಗೊಬಿಟ್ರಿ ಆ್ಯಸ್ ಇಟ್ ಈಸ್. 2 into 50 plus 1 into 65 plus 1 into 50 1 into 50 plus 1 into 60 ಪ್ಲಸ್ ಈಗ ಕ್ರ್ಯಾಶ್ ಆಯಿತು. ಒಂದೊಂದು ಕ್ರ್ಯಾಶ್ ಆದರೆ ಎಷ್ಟಾಗುತ್ತೆ? 21 into 160. ಇಲ್ಲಿ 1 into 65 ಅಂತ ಬರ್ದಿದ್ದೀವಿ. ಯಾಕೆ 1 into 65 ಬರ್ದೀನಿ? ಯಾಕಂದರೆ 1 into 65 ಇಲ್ಲಿ ಒಂದು ಬರಿಬೋದು, 1 into 65 ಅಂತ ಬರಿಬೋದು. ಆದರೆ ಕಾಮನ್ ಆಗಿದೆ, ಅದಕ್ಕೋಸ್ಕರ ಒಂದೇ ಟೈಮ್ ನಾವು ಬರಿಬೇಕು 1 ಅಂತ. ಈಗ 2 ಇದ್ದರೆ 2 ಕ್ಯಾನ್ಸಲ್ ಮಾಡಿ 2 into 65 ಅಂತ ಮಾಡಬೇಕು. ಯಾಕಂದರೆ ಇಲ್ಲಿ ಕ್ರಿಟಿಕಲ್ ಪಾತ್ ಒಳಗೆ 2 ಪಾತಿಗೆ ಒಂದೇ ವ್ಯಾಲ್ಯೂ ಬರ್ತಾ ಇದೆ. ಅಂದರೆ ಒಂದೇ 2 5ಗೆ
ವ್ಯಾಲ್ಯೂ ಬರ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿ ಯಾವಾಗಲೂ 1 ಅಂತ ತಗೋಬೇಕು. 2 ಇದ್ರೆ 2 ಅಂತಾನೆ ತಗೋಬೇಕು. ಇಲ್ಲಿ ಏನಾಗ್ತಾ ಇದೆ ಅಂದರೆ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಬಿಡ್ರಿ ಇಲ್ಲಿ ಈ ಪಾರ್ಟಿಗೆ. ಓಕೆ, ಯಾಕಂದರೆ ಕಾಮನ್ ಪಾತ್ ಇದೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ 2 ಡಿಫ್ರೆಂಟ್ ಪಾತ್ ಇದೆ. 1 to 1 ಬೇರೆ, 1 3 1 ಬೇರೆ. ಇಲ್ಲಿ ನೋಡಿ 1 2 ಬೇರೆ, 1 3 ಬೇರೆ. ಅದಕ್ಕೋಸ್ಕರ 1 into 50 ಅಂತ ಬರೀಬೇಕು, 1 into 60 ಅಂತ ಬರೀಬೇಕು. ಓಕೆನಾ? The answer obtained is 9535. Answer obtained is 9535. Which is lesser than this value. Which is lesser than this value. Next, again we have to go for iteration 4. Iteration 4 1 2 5. Now 1 2 is reduced, we have crushed it. Now it becomes 10 plus 11 is nothing but 21. 1 3 2 5 1 3 we have crushed it by 1, it becomes 4. 4 plus 6 plus 11 it becomes 21, because we have to carry this path. 1 3 4 5 5 plus 5 plus 9 it will become 19. Sorry, this 1 3 is nothing but we have crushed it here. 4 plus 5 plus 9 it become 18. 1 4 5 7 plus 9 it is 16. It will be 16. Now again there are two critical paths. Again there are two critical paths here. Go for the activity. Critical activity. Crush limit in terms of week. Cost slope in terms of rupees. Now 1 to 2, 2 to 5. 1 to 2, 2 to 5. The remaining activity is 150. It is blank. We have already used it. Next 1 3, 3 2, 2 5. 1 3, 1 3. We already used this part. We have already used. See here, this is smaller in this activity and this is smaller in this activity. Therefore I have written is 1 into 50, 1 into 16. Okay, now here it is already crushed by 1. Now 1 3 we have completed it. 1 3 we have completed it. Now next 3 2 2 1 1 5 2 5 already we have crushed it. The smallest is here 50 and the smallest in this activity is 115. Now 115. Now here 21 21. If I crushed by 1 2 by 1, what happened? It becomes 20. If I crushed this by 2, that means it becomes 19. As the rule says, we have to carry the critical path. That means you have to crush this by 1 and this one by 1. This by 1. Then only we can maintain this critical path. Now let us find the total cost here. Total cost, carry this line, carry this one up to here, you can carry here 5900 plus 2 into 50 plus 1 into 65 plus 1 into 50 plus 1 into 60 plus 1 into 50, again 1 into 50 plus 1 into 115. 1 into 50, 1 into 115 plus, after crushing the value will be here 20 into 160. 20 into 160. 20 into 160. The answer for this one is 9540.
9540. 9540. Now, in the previously the answer is 9535. 9535. Now the answer is 9540, which is greater than previous value. Therefore, you have to stop the problem. You have to stop the problem. Now, you have to write here the optimal duration. The optimal duration here you have to say the optimal duration is 21 week. ಮತ್ತೆ 21 week ಕಾಸ್ಟ್ ಎಷ್ಟಾಗುತ್ತೆ ಅಂದರೆ 9535. ದಿಸ್ ಇಸ್ ದ ಬೆಸ್ಟ್. 21 ವೀಕ್ ಒಳಗೆ ಕೆಲಸ ಕಂಪ್ಲೀಟ್ ಆಗುತ್ತೆ. ಕಾಸ್ಟ್ ಎಷ್ಟಾಗುತ್ತೆ ಅಂದರೆ 9535 ಆಗುತ್ತೆ. ಅದಕ್ಕಿಂತ ಕಡಿಮೆ ಮಾಡ್ಲಿಕ್ಕೆ ಹೋದರೆ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕಿಂತ ಕಡಿಮೆ ಮಾಡ್ಲಿಕ್ಕೆ ಹೋದರೆ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಬೆಸ್ಟ್ ಇದೆ ಅಂತ ಹೇಳಬೇಕು. ನಾನು ಸಂತೋಷ್ ಕಾಯ್ದನ್ಕರ್. ಧನ್ಯವಾದಗಳು.